ನಮಸ್ಕಾರ ಜನರೇ, ನಾನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಫೌಂಡೇಶನ್ ವತಿಯಿಂದ ಅಪ್ಪು ವೃದ್ಧಾಶ್ರಮ ಮತ್ತು ಅನಾಥಾಶ್ರಮ ಮಾಡ್ತಾಯಿದ್ದೀನಿ. ಇದು 19ನೇ ವಿಡಿಯೋ. ದಯವಿಟ್ಟು ಈಗಲಾದರೂ ನಮ್ಗೆ ಮಾನವೀಯತೆ ದೃಷ್ಟಿಯಿಂದ ಸ್ವಲ್ಪ ಗಮನಹರಿಸಿ. ಆಶ್ರಮ ಕಟ್ಕೊಳ್ಳೋದಕ್ಕೆ ತಮ್ಮ ಕೈಲಿ ಏನಾಯ್ತು, ಎಮ್ಸ್ಯಾಂಡು, ದಿಂಡು, ಮರಳು, ಕಲ್ಲು, ಕಬ್ಬಿಣ, ಸಿಮೆಂಟು ಯಾವುದೋ ನಿಮ್ಗೆ ಸಹಾಯ ಮಾಡಬೇಕು ಅನಿಸುತ್ತೋ ಅದನ್ನು ಮಾಡಿ. ಇಲ್ಲ ನಾವು ನಿಮ್ಗೆ ನಾವೇ ಬಂದು ಡೈರೆಕ್ಟಾಗಿ ಹಾಕ್ಕೊಡ್ತೀವಿ ಅಂದರೆ ಅದನ್ನು ಬಂದು ಡೈರೆಕ್ಟಾಗಿ ಮಾಡಿಕೊಡಿ. ಹಾಗೂ ಮತ್ತೊಮ್ಮೆ ಇನ್ನೊಂದು ಕೈ ಮುಗಿ ಕೇಳ್ಕೊತೀನಿ, ಈ ವಿಡಿಯೋನ ದಯವಿಟ್ಟು ಆ್ಯಂಕರ್ ಅನುಶ್ರೀ ಮೇಡಮ್ ಅವ್ರಿಗೆ ತಲುಪಿಸಿ. ಅವರು ಪಕ್ಕ ಪುನೀತ್ ರಾಜ್ಕುಮಾರ್ ಅಭಿಮಾನಿಯವರು. ಅವ್ರಿಗೆ ನೀವು ತಲುಪಿಸಿದ್ರೆ ಈ ವಿಡಿಯೋ ನೋಡಿ ಅವರು ಕನಿಕರ ಬಂದು ನನಗೆ ಸಹಾಯ ಮಾಡ್ತಾರೆ ಅಂತ ನಂಬಿಕೆ. ಪಕ್ಕ ಮಾಡ್ತಾರೆ ಅವರು, ಯಾಕಂದ್ರೆ ಅವರು ಪುನೀತ್ ರಾಜ್ಕುಮಾರ್ ಪಕ್ಕ ಫ್ಯಾನ್ ಅವರು. ದಯವಿಟ್ಟು ವಿಡಿಯೋನ ಶಿವರಾಜ್ಕುಮಾರ್ ಅವ್ರಿಗೆ, ಅನುಶ್ರೀ ಮೇಡಮ್ ಅವ್ರಿಗೆ ಹಾಗೂ ಅಶ್ವಿನಿ ಮೇಡಮ್ ಅವ್ರಿಗೆ ತಲುಪಿಸಿ ಅಂತ ತಮ್ಮಲ್ಲಿ ಕರ್ನಾಟಕದ ಜನತೆಯಲ್ಲಿ ನಾನು ಕೇಳ್ಕೊತೀನಿ. ಹಾಗೂ ತಮ್ಮ ಕೈಲಿ ಏನಾಗುತ್ತೆ ಸಹಾಯ ಅದು ಮಾಡಿ. ಒಂದು ತಿಂಗಳಲ್ಲಿ ಆಶ್ರಮ ಕಟ್ಟಬೇಕು. ಆ ವೃದ್ಧರು, ನಿರ್ಗತಿಕರು, ಅಂಗವಿಕಲರನ್ನ ಕರ್ಕೊಂಬಂದು ಸಾಕ್ಬೇಕು. ಅವ್ರು ಪದೇ ಪದೇ ಫೋನ್ ಮಾಡ್ತಾವ್ರೆ, ಆಶ್ರಮ ಆಯ್ತಾ ಸರ್ ಅಂತಾರೆ. ನಾನು ಈ ಬರೋ ತಿಂಗ ಆಯ್ತದ ಅಂತಲೇ ಹೇಳ್ತಾನೆ ಅವನಿ. ದಯವಿಟ್ಟು ಸಹಾಯ ಮಾಡಿ, ಹೆಲ್ಪ್ ಮಾಡಿ. ಎಂತೆಂಥವ್ರಿಗೂ ಸಹಾಯ ಮಾಡ್ತಿದ್ದಾರೆ, ಅದೇನು ಆಶ್ರಮ ಕಟ್ಟೋರ್ಗೆ ಸಹಾಯ ಮಾಡ್ತಿಲ್ವಲ್ಲ ತಾವುಗಳು? ಸ್ವಲ್ಪ ಕರಿಕರಣೆ ತೋರಿಸಿ ನಮ್ಮ ಮೇಲೆ ಆಶ್ರಮ ಕಟ್ಟೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಮತ್ತೊಮ್ಮೆ ಕರ್ನಾಟಕದ ಜನತೆಯಲ್ಲಿ, ಅಪ್ಪು ಅಭಿಮಾನಿಗಳ ಬಳಗದಲ್ಲಿ, ಅಪ್ಪು ಫ್ಯಾನಲ್ಲಿ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನನಗೆ